ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪೊಲಿಟಿಕಲ್ ಕವರೇಜ್ನಲ್ಲಿ ನ್ಯೂಸ್ ಫಸ್ಟ್ ಯಾವತ್ತಿಗೂ ಫಸ್ಟ್ ಅನ್ನೋದು ಮತ್ತೆ ಸಾಬೀತಾಗಿದೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ ಸುದ್ದಿಯನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಅದು ನಿಖರವಾಗಿದೆ. ಈ ಸುದ್ದಿ ಬಗ್ಗೆ ಡಿವಿಎಸ್ ನಿಜ ಅಂತ ಒಪ್ಕೊಂಡಿದ್ದಾರೆ. ನಾಳೆ ರಾಜಕೀಯ ಕ್ರಾಂತಿ ಮೊಳಗತ್ತಾ ಅನ್ನೋ ಕುತೂಹಲ ಇಮ್ಮಡಿಸಿದೆ. ಟಿಕೆಟ್ ಮಿಸ್ ಆದ ಬಳಿಕ ಸೈಲೆಂಟ್ ಆಗಿದ್ದ ಪ್ರತಾಪ್ ಸಿಂಹ ಇವತ್ತು ಯದುವೀರ್ ಜೊತೆ ವೇದಿಕೆ ಹಂಚಿಕೊಂಡರು. ಯದುವೀರ್ ಅವರನ್ನ ಹೂಗುಚ್ಚ ನೀಡಿ ಸ್ವಾಗತಿಸಿದ ಸಿಂಹ ರಾಮದಾಸ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ವೇದಿಕೆಯಲ್ಲಿ ಮಹಾರಾಜರ ವಿರುದ್ಧದ ಮಾತಿಗೆ ಸಿಂಹ ಸಮಜಾಯಿಷಿ ಕೊಟ್ಟರು. ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆಯ ಸಾಧ್ಯತೆ ಹೆಚ್ಚಿದೆ. ಆದರೆ ಹಲವು ಕ್ಷೇತ್ರದಲ್ಲಿ ಗೊಂದಲ ತಲೆದೋರಿದೆ. ಸ್ವತಃ ಎಐಸಿಸಿ ಅಧ್ಯಕ್ಷರ ತವರಿನ ಅಭ್ಯರ್ಥಿ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಇತ್ತ ಚಿಕ್ಕೋಡಿ ಫೈನಲ್ ಹತ್ತಿರಕ್ಕೆ ಬರ್ತಾ ಇದೆ. ಅತ್ತ ಬಾಗಲಕೋಟೆ ಜಟಿಲವಾಗ್ತಾ ಇದೆ. ಸಿಕ್ಕಿದ್ದು ಮೂರು, ಅದರಲ್ಲೂ ಒಂದಕ್ಕೆ ಕುತ್ತು. ಈ ಮೈತ್ರಿ ಬಂಧವೇ ದಾಳಕ್ಕೆ ಬಂಧನವಾಗಿಸಿದೆ. ಚಿನ್ನದ ಬೇಟೆಗೆ ಸಜ್ಜಾಗಿದ್ದ ದಳಪತಿಗೆ ಕೋಲಾರವೇ ಕುತ್ತು ತಂದಿದೆ. ಕ್ಷೇತ್ರ ಬಿಟ್ಟು ಕೊಡದಿದ್ರೆ ದಳದ ಅಭ್ಯರ್ಥಿ ಕಣಕ್ಕಿಳಿಯೋ ಸುಳಿವು ಸಿಕ್ಕಿದೆ. ಮಾರ್ಚ್ 23ರ ಬಳಿಕ ಪಟ್ಟಿ ರಿಲೀಸ್ ಆಗಲಿದೆ. ರಾಜ್ಯದಲ್ಲಿ ಬಯಸದೆ ಬಂದ ಬರ ಕುಡಿಯೋ ನೀರಿನ ಹಾಹಾಕಾರ ಸೃಷ್ಟಿಸಿದೆ. ಇವತ್ತು ಜೀವಜಲಕ್ಕಾಗಿ ಸಿಎಂ ಮಹತ್ವದ ಸಭೆ ನಡೆಸಿ ಕೆಲ ನಿರ್ದೇಶನ ನೀಡಿದರು. ಕಾವೇರಿ ತೀರದ ಮಂಡ್ಯದಲ್ಲಿ ಜಲಕ್ಷಾಮ, ಜಲಚರಗಳ ಮಾರಣಹೋಮ ಸೃಷ್ಟಿಯಾಗ್ತಾ ಇದೆ. ಅತ್ತ ಉತ್ತರದ ಭೀಮೆ ಬತ್ತಿದ್ದು ಸತ್ಯಾಗ್ರಹ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.